ಕುಟುಂಬದ ಕಥೆಯ ಮೂಲಕವೇ ಗಮನ ಸೆಳೆದಿದ್ದ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾಹ್ನವಿ ಕುಟುಂಬದವರ ಎದುರು ಪತಿ ಜಯಂತ್ ಅಸಲಿ ಮುಖ ಬಯಲಾಗಿದೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಈ ಧಾರಾವಾಹಿ ರೋಚಕ ತಿರುವು ಪಡೆದುಕೊಂಡಿದೆ. ಪೂರ್ಣವಿರಾಮ. ಶ್ರೀನಿವಾಸ್ ಲಕ್ಷ್ಮಿ ದಂಪತಿಯ ಷಷ್ಠಿ ಪೂಜೆ ದಿನ ಅಡೆತಡೆಗಳನ್ನು ದಾಟಿ ವಿಶ್ವ, ಜಾಹ್ನವಿಯನ್ನು ಅವಳ ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾನೆ. ಜಾಹ್ನವಿ ತವರು ಮನೆಗೆ ಬಂದಿರುವ ವಿಷಯ ತಿಳಿದ ಜಯಂತ್, ಅವಳ ಮನೆಗೆ ಬಂದಿದ್ದಾನೆ. ಅಳಿಯ ತುಂಬಾ ಒಳ್ಳೆಯವನು ಎಂದು ಶ್ರೀನಿವಾಸ್ ಲಕ್ಷ್ಮಿ ನಂಬಿದ್ದರು. ಜಾಹ್ನವಿ ಬದುಕಿ ಬಂದಿರುವುದಕ್ಕೆ ಸಿದ್ದೇಗೌಡ ಭಾವನ ದಂಪತಿ, ವೀಣಾ, ಸಂತೋಷ್, ಚೆಲುವಿ, ವೆಂಕಿ ಜೋಡಿ ಎಲ್ಲರೂ ಶ್ರೀನಿವಾಸ್ ಲಕ್ಷ್ಮಿ ಮನೆಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಅದೇ ಹೊತ್ತಿನಲ್ಲಿ ಅಲ್ಲಿಗೆ ಜಯಂತ್ ಕೂಡ ಆಗಮಿಸಿದ್ದಾನೆ. ಜಯಂತ್, ಜಾಹ್ನವಿ ವಿವಾಹದ ಬಳಿಕ ಅವಳಿಗೆ ವಿಪರೀತ ಚಿತ್ರಹಿಂಸೆ ನೀಡುತ್ತಿದ್ದನು ಎಂದು ಅಜ್ಜಿ, ಶ್ರೀನಿವಾಸ್ ಲಕ್ಷ್ಮಿ ಮುಂದೆ ಹೇಳಿದ್ದಾರೆ. ಇದಕ್ಕೆ ಕೋಪಗೊಂಡ ಮನೆಯವರು ಜಯಂತ್ನನ್ನು ಪೊಲೀಸರಿಗೆ ಒಪ್ಪಿಸಲು ಮುಂದಾಗಿದ್ದಾರೆ. ಇದು ಜಯಂತ್ ಕಲ್ಪನೆಯೋ, ನಿಜವೇ ಎಂದು ಇಂದಿನ ಸಂಚಿಕೆಯಲ್ಲಿ ತಿಳಿಯಬೇಕಿದೆ.